ವೆಲ್ಕಮ್ ಬ್ಯಾಕ್. ಹೋಟೆಲ್ ಮಾಲೀಕರಿಗೆ ಬಿಗ್ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಹೆಚ್ಚಳವಾಗಿದೆ. ಹೋಟೆಲ್ ಮಾಲೀಕರಿಗೆ ಬಿಗ್ ಶಾಕ್ ಕೊಟ್ಟ ಕೇಂದ್ರ. ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಹೆಚ್ಚಳವಾಗಿದೆ. 19 ಕೆಜಿಯ ವಾಣಿಜ್ಯ ಸಿಲಿಂಡರ್ನ ಬೆಲೆ ₹993 ಏರಿಕೆ ಕಂಡುಬಂದಿದೆ. ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಹೆಚ್ಚಳ ಕಂಡುಬಂದಿಲ್ಲ. ದೆಹಲಿಯಲ್ಲಿ ವಾಣಿಜ್ಯ ಸಿಲಿಂಡರ್ನ ಬೆಲೆ ₹3,071.50 ಹೆಚ್ಚಳವಾಗಿರುವಂಥದ್ದು. ಇರಾನ್ ಮತ್ತು ಅಮೆರಿಕ ಯುದ್ಧದ ಬಳಿಕ ಮೂರನೇ ಬಾರಿಗೆ ಏರಿಕೆಯಾಗಿದೆ ಸಿಲಿಂಡರ್ ಬೆಲೆಯಲ್ಲಿ, ಅದರಲ್ಲೂ ಕೂಡ ವಾಣಿಜ್ಯ ಸಿಲಿಂಡರ್ನ ಬೆಲೆಯಲ್ಲಿ. ಮೊದಲನೇ ಬಾರಿಗೆ ₹144 ಹೆಚ್ಚಳವಾಗಿತ್ತು. ಏಪ್ರಿಲ್ 1ರಂದು ಎರಡನೇ ಬಾರಿಗೆ ₹200 ಹೆಚ್ಚಳವನ್ನು ಕೂಡ ಮಾಡಿತ್ತು. ಆದರೆ ಈಗ ಮೇ 1ಕ್ಕೆ ದಿಢೀರ್ ಅಂತ ₹993 ಹೆಚ್ಚಳವನ್ನು ಮಾಡಿದೆ ಕೇಂದ್ರ ಸರ್ಕಾರ. ಇಂದಿನಿಂದ ಕಮರ್ಷಿಯಲ್ ಸಿಲಿಂಡರ್ ದರ ಭಾರಿ ಏರಿಕೆಯಾಗಿದೆ. ₹990ಗೆ ಏರಿಕೆಯಾದಂತಹ ಕಮರ್ಷಿಯಲ್ ಗ್ಯಾಸ್ ದರ. ಇಂದಿನಿಂದ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯಾಗಿದೆ. ₹990ಗೆ ಮತ್ತೆ ಏರಿಕೆಯಾಗಿರುವಂಥದ್ದು. ಕೇಂದ್ರದ ವಿರುದ್ಧ ಹೋಟೆಲ್ ಮಾಲೀಕರ ಸಂಘ ಕಿಡಿಕಾರ್ತಾ ಇದೆ. ದರ ಏರಿಕೆಯಿಂದ ಹೋಟೆಲ್ ನಡೆಸೋದು ಬಹಳ ಕಷ್ಟವಾಗ್ತಾ ಇದೆ. ದರ ಏರಿಕೆಯ ಹೊರೆಯನ್ನ ಜನರ ಮೇಲೆ ಹಾಕಬೇಕಾಗತ್ತೆ. ಹೀಗಾಗಿ ಕೇಂದ್ರ ಸರ್ಕಾರ ಸಿಲಿಂಡರ್ ಮೇಲೆ ವಿಧಿಸಿರ್ತಕ್ಕಂಥ -18% ಜಿಎಸ್ಟಿಯನ್ನ ತೆಗಿಬೇಕು ಅಂತ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಪಿಸಿ ರಾವ್ ಅವರು ಕೂಡ ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ. ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು ₹990 ಹೆಚ್ಚಿಸಿರುವುದು ಆಶ್ಚರ್ಯಕರವಾಗಿದೆ. ಇದು ನಮ್ಮ ಉದ್ಯಮದ ಮೇಲೆ ಬಹುದೊಡ್ಡ ಪರಿಣಾಮ ಬೀಳಲಿದೆ. ಇದಲ್ಲದೆ ತಿಂಡಿ ತಿನಿಸುಗಳ ಬೆಲೆ ಅನಿವಾರ್ಯವಾಗಿ ಹೆಚ್ಚಿಸಬೇಕಾಗಿದೆ. ತಕ್ಷಣ ಸರ್ಕಾರ ಇದರ ಮೇಲೆ ಹೊರಿಸಿರುವಂತಹ 18% ಜಿಎಸ್ಟಿಯನ್ನು ಕಡಿಮೆ ಮಾಡಿ ಬೆಲೆಯನ್ನು. ಆಟೋ ಚಾಲಕರಿಗೂ ಕೂಡ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಇಂದಿನಿಂದ ಆಟೋ ಎಲ್ಪಿಜಿಯ ದರ ₹5.73 ಏರಿಕೆಯಾಗಿದೆ. ಆಟೋ ಚಾಲಕರಿಗೂ ತಟ್ಟಿದ ಬೆಲೆ ಏರಿಕೆಯ ಬಿಸಿ. ಇಂದಿನಿಂದ ಆಟೋ ಎಲ್ಪಿಜಿ ₹5.73 ಏರಿಕೆಯಾಗ್ತಾ ಇದೆ. ₹89 ಇದ್ದಂತಹ ಎಲ್ಪಿಜಿ ಲೀಟರ್ಗೆ ₹5.73ಗೆ ಹೆಚ್ಚಳವಾಗ್ತಾ ಇರುವಂಥದ್ದು. 1 ಲೀಟರ್ ಎಲ್ಪಿಜಿಯ ದರ ₹95.08ಗೆ ಏರಿಕೆಯಾಗಿದೆ. ಸರ್ಕಾರಿ ಸ್ವಾಮ್ಯದ ಆಟೋ ಎಲ್ಪಿಜಿ ಬಂಕ್ಗಳಲ್ಲಿರತಕ್ಕಂಥ ದರ ಏರಿಕೆಯಾಗಿದೆ. ಖಾಸಗಿ ಬಂಕ್ಗಳಲ್ಲೂ ಕೂಡ ಬೆಲೆ ಏರಿಕೆ ಮಾಡಿದ್ದಕ್ಕೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಈಗಾಗಲೇ ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಮನನೊಂದಿದ್ರು, ಇನ್ನೊಂದು ಕಡೆ ಬೆಲೆ ಏರಿಕೆಯ ಬಿಸಿ ಕೂಡ ತರ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಭಾರಿ ಬದಲಾವಣೆಗಳಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ದರ ಏರಿಕೆಗೆ ಆಟೋ ಚಾಲಕರು ಕೂಡ ಕಂಗಾಲಾಗಿದ್ದಾರೆ.